ಏನಾಯ್ತಂದ್ರೆ ಏನೋ ಆಗಿದೆ ಅನ್ಸುತ್ತೆ. ಈ ಮರನ ಆ ಮರದ ಮೇಲ್ಗಡೆ ಕೂರ್ಸಿದ್ದೆ ಆಕ್ಚುಲಿ ನಾನು. ಕಾಲ್ ಕಡಿತಾ ಇದೆಯೇನೋ ನಿನ್ಗೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನನ್ನ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಆ್ಯಸ್ ಯೂಶ್ವಲ್ ನನ್ನ ಡೈಲಿ ವ್ಲಾಗ್ ಆಗಿರುತ್ತೆ. ಸೊ ಕರೆಂಟ್ಲಿ ನಾನಿವಾಗ ನೋಡಿ ಮುಖ ಹೆಂಗಾಗೋಗಿದೆ ಫುಲ್ಲು. ಇನ್ನೂ ಫ್ರೆಶ್ ಅಪ್ ಕೂಡ ಆಗಿಲ್ಲ. ಇವಾಗ ಫಸ್ಟ್ ಸಲೂನ್ಗೆ ಹೋಗ್ಬಿಟ್ಟು ಸ್ವಲ್ಪ ಟ್ರಿಮ್ ಆಗಿಬಿಟ್ಟು ನೀಟಾಗಿ ಫ್ರೆಶ್ ಅಪ್ ಆಗಿಬಿಟ್ಟು ಒಂದು ಪ್ಲೇಸ್ಗೆ ಹೋಗಬೇಕು. ಪ್ಲೇಸ್ಗೆ ಅಂದರೆ ನನ್ನ ಫ್ರೆಂಡ್ ಒಬ್ಬರನ್ನ ಮೀಟ್ ಆಗಬೇಕಾಗಿತ್ತು. ತುಂಬ ದಿನ ಆಯಿತು, ಆ್ಯಕ್ಚುಲಿ ತುಂಬ ಗ್ಯಾಪೇ ಆಯಿತು. ಸೊ ಸ್ವಲ್ಪ ಬಿಸಿ ಶೆಡ್ಯೂಲಿಂದ ಅವ್ರನ್ನ ಮೀಟ್ ಮಾಡೋಕ್ಕಾಗಿರಲಿಲ್ಲ. ಅವರು ಕೂಡ ಏನೋ ಹೊಸದಾಗಿ ಏನೋ ಸಮಥಿಂಗ್ ಲೈಕ್ ಕುಕಿಂಗ್ ಯೂಟ್ಯೂಬ್ ಚಾನಲ್ ಏನೋ ಓಪನ್ ಮಾಡ್ತಾ ಇದಾರಂತೆ. ಎಲ್ಲಿ ಬ್ರೋ ಸಿಗ್ತಾನೆ ಇಲ್ಲ ಅಂತ ಎಲ್ಲ. ಸೊ ಹೋಗ್ಬೇಕು, ನೋಡಬೇಕು ಹೆಂಗೆ ಅವರೆಲ್ಲ ಅದನ್ನೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದಾರೆ ಅಂತ ಎಲ್ಲ ನಿಮಗೂ ತೋರಿಸ್ತೀನಿ. ಸೊ ಬನ್ನಿ ಇವಾಗ ಹೋಗ್ಬಿಟ್ಟು ಫಸ್ಟು ಟ್ರಿಮ್ ಆಗಿಬಿಟ್ಟು ಫ್ರೆಶ್ ಅಪ್ ಆಗ್ಬಿಡೋಣ. ಈ ನಮ್ಮ ಮನೆ ಅಕ್ಕಪಕ್ಕ ಚೆನ್ನಾಗಿರೋ ಸಲೂನ್ಸ್ ಯಾವುದೂ ಇಲ್ಲ. ಸೊ ನನಗೆ ಗೊತ್ತಿರೋರು ಒಬ್ಬ ಇದ್ದಾನೆ, ಅವನು ನನಗಿನ ಸ್ವಲ್ಪ ದೂರದಲ್ಲಿದ್ದಾನೆ. ಅವನ ಹತ್ರನೇ ಹೋಗ್ಬಿಟ್ಟು ಹೇರ್ ಕಟ್ ಮಾಡಿಸ್ಕೊಬೇಕು ಇವಾಗ. ಸೊ ಅದಕ್ಕೆ ಹೋಗೋದಕ್ಕೆ ಇಲ್ಲಿಂದ ಆಲ್ಮೋಸ್ಟ್ ಒಂದು 2 to 3 kilometers ಇದೆ. ನೆನ್ನೆ ನನ್ನ ವಾಚ್ನ ಕಾರಲ್ಲೇ ಬಿಟ್ಬಿಟ್ಟು ನೋಡಿ ಇಲ್ಲಿ ಶೀಟ್ ಒಂದು ನಿಮಿಷ ಕಾರ್ ಹೋಗ್ಬಿಡ್ಲಿ. ಇಲ್ಲಿ ನೋಡಿ ಅದು ಬ್ಲ್ಯಾಕ್ ವಾಚು ಕಾಣದೇ ಇಲ್ಲ. ಇಲ್ಲಿ ಬಿಟ್ಬಿಟ್ಟು ಇಡೀ ಮನೆ ಹುಡ್ಕಾಡಿದ್ದೀನಿ. ಇಡೀ ಮನೆ ವಾಚೆಲ್ಲೋಯ್ತು ಕಳ್ಕೊಂಬಿಟ್ಟೆ ಅಂತ ಹುಡ್ಕಾಡ್ಬಿಟ್ಟೆ. ಈ ರೋಡು ಇಷ್ಟು ಖಾಲಿ ಇರೋದನ್ನ ನಾನು ಇವತ್ತೇ ಫಸ್ಟ್ ನೋಡ್ತಾ ಇರೋದು. ಇವಾಗ ಬಿಗ್ಗೆಸ್ಟ್ ಟಾಸ್ಕ್ ಏನಪ್ಪ ಅಂದರೆ, ನಾನು ಇವಾಗ ಸಲೂನ್ ಇರೋದು ಅಲ್ಲಿ ಆ ಕಾರ್ನರಲ್ಲಿ. ಬಟ್ ಇಲ್ಲೆಲ್ಲೂ ಪಾರ್ಕಿಂಗ್ ಇಲ್ಲ. ಎಲ್ಲಿ ಪಾರ್ಕ್ ಮಾಡೋದು ಗೊತ್ತಿಲ್ಲ. ನಾನು ನೋಡಿದ್ರೆ ಕಾರ್ ತಂದುಬಿಟ್ಟಿದ್ದೀನಿ. 2 wheeler ಮನೆಯವ್ರಿಗೆ ಬೇಕು ಅಂತ ಹೇಳ್ಬಿಟ್ಟು ಕಾರ್ ತೊಗೊಂಬಂದ್ಬಿಟ್ಟೆ. ಇದೇ ಸಲೂನು. ಇಲ್ಲೆಲ್ಲೂ ಪಾರ್ಕಿಂಗ್ ಇಲ್ಲ. ಇಲ್ಲೆಲ್ಲಾದ್ರೂ ನಿಲ್ಲಿಸ್ಬೇಕು ಗ್ಯಾಪಲ್ಲಿ ನೋಡೋಣ. ಓಕೆ ಗೈಸ್, ಇಲ್ಲೆಲ್ಲ ಒಂದು ಕಡೆ ಪಾರ್ಕಿಂಗ್ ಸಿಕ್ತು. ಇಲ್ಲಿ ಯಾವುದೇ ಥರದ ನೋ ಪಾರ್ಕಿಂಗ್ ಬೋರ್ಡ್ಗಳಿಲ್ಲ. ಮೋಸ್ಟ್ಲಿ ನನ್ನ ಗಾಡಿ ಸೇಫ್ ಅಂತ ಅಂದ್ಕೊತೀನಿ. ನೋಡೋಣ ಬನ್ನಿ ಬರೋಣ. ಒಂದ್ಸಲ ಮಂಗಳವಾರ ಬಂದಿದ್ದೆ. ಅವತ್ತು ಮಂಗಳವಾರ ಅನ್ನೋದನ್ನು ಮರ್ತ್ಬಿಟ್ಟಿದ್ದೆ, ಕ್ಲೋಸ್ ಆಗಿತ್ತು. ಸೊ ಲಕ್ಕಿಲಿ ಇವತ್ತು ಓಪನ್ ಇದೆ. ನಮ್ಮ ಹುಡುಗ ಇದ್ದಾನ ನೋಡಬೇಕು. ಓಕೆ, ಫೈನಲಿ ಏರ್ ಕಟ್ಟು ಮತ್ತು ಟ್ರಿಮ್ಮಿಂಗ್ ಎಲ್ಲ ಮುಗಿಯಿತು. ಫ್ರೆಂಡ್ಸ್, ಕಾರ್ಗೆ ಬಂದರೆ ನಿಜವಾಗ್ಲೂ ನಮ್ಮ ಬೆಂಗಳೂರಲ್ಲಿ ಮಳೆಗಾಲ ಸ್ಟಾರ್ಟ್ ಆಗಿದೆ ಅಥವಾ ಬೇಸಿಗೆ ಮತ್ತು ಮಳೆ ಎರಡು ಮಿಕ್ಸ್ ಆಗಿದೆಯೋ ಅಂತ ಅನ್ಸ್ಬಿಡುತ್ತೆ. ಫುಲ್ಲು ಹೀಟು ಯಪ್ಪ, ಫುಲ್ ಏನು 2 ಸೆಕೆಂಡ್ ಕೂತ್ಕೊಳ್ಳೋಕ್ಕಾಗಲಿಲ್ಲ. ಯೂಶ್ವಲಿ ಸಲೂನಲ್ಲೆಲ್ಲ ಹಿಂದಿಯವ್ರು ಇರ್ತಾರಲ್ಲ, ಸೊ ಅವ್ರ ಜೊತೆ ಹಿಂದಿನಲ್ಲಿ ಮಾತಾಡ್ತಾ ಇದ್ದೆ. ಆಮೇಲೆ ಅವರು ಕನ್ನಡ ಸಾಂಗ್ಸ್ ಹಾಕಿದ್ರು. ಕನ್ನಡ ಸಾಂಗ್ ಹಾಕಿದಾಗ ಅವರು ಅದನ್ನು ಒಂಥರ ಲೈಕ್ ಫೀಲ್ ಮಾಡ್ತಾಯಿದ್ರು ಸಾಂಗ್ನ, ಸಮಥಿಂಗ್ ಲೈಕ್ ದಟ್. ಆ ಥರ ಬ್ರೋ ನೀವು ಕನ್ನಡದವ್ರು ಅಂತ ಕೇಳಿದೆ. ಇಲ್ಲ ಬ್ರೋ ನಾವು ಹಿಂದಿಯವರು, ನಾನು ಕನ್ನಡ ಕಲ್ತಿದ್ದೀನಿ ಅಂತ ಹೇಳಿದ್ರು. ಎಷ್ಟು ವರ್ಷ ಆಯಿತು ಬ್ರೋ ಬೆಂಗಳೂರಿಗೆ ಬಂತು ಅಂತ ಕೇಳಿದ್ರೆ 10 ವರ್ಷ ಅಂತ. ಕ್ರೇಜಿ, 10 ವರ್ಷಕ್ಕೆ ಎಷ್ಟು ಫ್ಲೂಯೆಂಟಾಗಿ ಕನ್ನಡ ಮಾತಾಡ್ತಾ ಇದ್ರು ಅಂದರೆ ನನಗೆ ಅದು ಮಾತಾಡಲೇಬೇಕು. ಆ್ಯಕ್ಚುಲಿ 10 ವರ್ಷ ಅಂದರೆ ಮಾತಾಡಲೇಬೇಕು. ಬಟ್ ಇಷ್ಟು ದಿನಕ್ಕೆ ಅಷ್ಟು ಫ್ಲೂಯೆಂಟಾಗಿ ಒಬ್ಬ ಹಿಂದಿ ಹುಡುಗ ಕನ್ನಡ ಮಾತಾಡ್ತಾ ಇದ್ದೀನಿ ನೋಡಿದ್ದು ತುಂಬ ಖುಷಿ ಆಯಿತು. ಸೊ ನಿಮಗೂ ಏನಾದರೂ ಹೇರ್ ಕಟ್ಟು ಅಥವಾ ಏನಾದರೂ ಸಮಥಿಂಗ್ ಫೇಶಿಯಲ್ ಅಥವಾ ಏನಾದರೂ ಟ್ರಿಮ್ಮಿಂಗ್ ಏನಾದರೂ ಮಾಡಿಸ್ಕೊಬೇಕು ಅಂತ ಇತ್ತು ಅಂದರೆ ನಾನೇನು ಪ್ರಮೋಟ್ ಮಾಡ್ತಾ ಇಲ್ಲ. ಪ್ರಮೋಷನ್ ಕೂಡ ಅಷ್ಟು ದೊಡ್ಡ ಯೂಟ್ಯೂಬ್ ಚಾನಲ್ ನಂದಲ್ಲ. ನನಗೆ ಸಿಕ್ಕಾಪಟ್ಟೆ ಸ್ಯಾಟಿಸ್ಫೈ ಆಯಿತು. ನೀವೇ ನೋಡ್ತಿರ್ಬೋದು ಹೇರ್ ಕಟ್ ಫೀಡಿಂಗ್ ಎಲ್ಲ ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಸ್ಟುಡಿಯೋ ತೋರಿಸ್ತೀನಿ. RR ನಗರ್ ಮೇನ್ ರೋಡಲ್ಲಿ ಇರೋದಿದ್ದು. ಈ ಕಡೆ ಎಲ್ಲಾದರೂ ಹೋಗ್ತಾ ಇದ್ದರೆ ನೀವು ಒಂದ್ಸಲ ವಿಸಿಟ್ ಮಾಡಿ. ಗೈಸ್, ಇದೇ ನೋಡಿ ಕ್ರಾಫ್ಟ್ ಸ್ಟುಡಿಯೋ ಅಂತ ಹೇಳ್ಬಿಟ್ಟು. ಈ ರೋಡ್ ನಿಮ್ಗೆ ಎಲ್ರಿಗೂ ಪರಿಚಯ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ, RR ನಗರ್ ಮೇನ್ ರೋಡು. ಸೊ ಇಲ್ಲಿಗೆ ಬಂದರೆ ವೆರಿ ಬಜೆಟ್ ಫ್ರೆಂಡ್ಲಿ. ಆ ಥರ ಸ್ಟುಡಿಯೋಸಲ್ಲಿ ಯೂಶ್ವಲಿ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಇರುತ್ತೆ. ಬಟ್ ನನಗೆ ಅದು ಸಿಕ್ಕಾಪಟ್ಟೆ ಬಜೆಟ್ ಫ್ರೆಂಡ್ಲಿ ಅಂತ ಅನಿಸಿದೆ. ನಿಮ್ಗೆ ಯಾರಿಗಾದರೂ ಹೇರ್ ಕಟ್ ಮತ್ತು ಟ್ರಿಮ್ಮಿಂಗ್ ಬೇಕು ಅಂದರೆ ಯು ಕ್ಯಾನ್ ವಿಸಿಟ್ ದ್ಯಾಟ್. ಏನೋ ಆಗಿದೆ ಅನಿಸುತ್ತೆ. ಜನ ಎಲ್ಲ ಸೇರ್ಕೊಂಡ್ಬಿಟ್ಟವ್ರೆ. ಲಿಟ್ರಲಿ ನಾನು ರೀಸೆಂಟ್ ಡೇಸಲ್ಲಿ ಒಂದು 1 week or 2 weeksಯಿಂದ ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ಸ್ ನೋಡ್ತಾ ಇದ್ದೀನಿ. ವೆರಿ ಕೇರ್ಫುಲ್ಲಾಗಿ ಡ್ರೈವ್ ಮಾಡಬೇಕು. ಇಲ್ಲಿ ನೋಡಿ ಗೈಸ್, ಇಲ್ಲಿ ಯಪ್ಪ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ಓಲಾ ಕಂಪ್ಲೇಂಟ್ಸ್ ಬರ್ತಾ ಇದೆ. ನಾನಂತೂ ಈ ರೋಡಲ್ಲಿ ಓಡಾಡಬೇಕಾದ್ರೆ ಏನಿದು ಶೋರೂಮಲ್ಲಿ ಇಷ್ಟೊಂದು ಸ್ಟಾಕ್ ಇಟ್ಕೊಂಡಿದ್ದಾರೆ ಅನ್ಕೊಂತ ಇದ್ದೆ. ಬಟ್ ಅದು ಸ್ಟಾಕ್ ಅಲ್ಲ, ಸರ್ವಿಸಿಗೆ ಬಂದಿರೋದು. ಸೊ ಯಾರ್ಯಾರೆಲ್ಲ ಓಲಾ ಇಟ್ಕೊಂಡಿದ್ದೀರಾ ಅವ್ರಿಗೆ ಹಳೆ ಗಾಡಿಗಳಲ್ಲಿ ಪ್ರಾಬ್ಲಮ್ ಇಲ್ವಂತೆ. ನಾನು ಈ ರೀಸೆಂಟಾಗಿ ಒಬ್ಬರು ಓಲಾ ಯೂಸರ್ನ ಕೇಳಿದೆ, ಓಲಾ ಸ್ಕೂಟಿ ಯೂಸರ್ನ. ಸರ್ ಹಳೆ ಗಾಡಿ ಎಲ್ಲ ಪ್ರಾಬ್ಲಮ್ ಇಲ್ಲ, ಈಗ ಹೊಸದಾಗಿ ಬರ್ತಿರೋ ಗಾಡಿಗಳು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು. ಸೊ ಏನು ಮಾಡೋಕ್ಕಾಗಲ್ಲ.
ಆ್ಯಕ್ಚುಲಿ ಮೋಡ ಇದೆ ಆಯಿತಾ, ಬಟ್ ಸಿಕ್ಕಾಬಟ್ಟೆ ಸೆಕೆ. ಮೋಸ್ಟ್ಲಿ ಇದು ಮಳೆ ಬರೋ ಸೆಕೆ ಅಥವಾ ಮಳೆ ಬರೋಕ್ಕಿಂತ ಮುಂಚೆ ಹೆವಿ ಸೆಕೆ ಆಗುತ್ತೆ ಗೊತ್ತಾ, ಆ ಥರ ಅನಿಸುತ್ತೆ. ಒಂದ್ಸಲ ಜೋರಾಗಿ ಬಂದ್ಬಿಟ್ರೆ ಸಾಕು, ತಣ್ಣಗಿರುತ್ತೆ. ಸೊ ಹಾಗೇನೆ ಗೈಸ್, ನಾನೊಂದು ವಿಚಾರ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಏನಪ್ಪ ಅಂದರೆ, ಸೊ ಈ ಮಾನ್ಸೂನಲ್ಲಿ ಯಾವುದಾದ್ರೂ ಒಂದು ಪ್ಲೇಸ್ಗೆ ಟ್ರಿಪ್ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದ್ವಿ ನಮ್ಮ ಹುಡುಗರೆಲ್ಲ. ಎಲ್ಲಿಗೆ ಅನ್ನೋ ಕನ್ಫ್ಯೂಷನ್ ಸ್ಟಿಲ್ ಎಲ್ಲರೂ ಕಾಡ್ತಾ ಇದೆ. ಸೊ ಅದಕ್ಕೆ ನಿಮ್ಗೆ ಯಾರಿಗಾದ್ರೂ ಚೆನ್ನಾಗಿರೋ ಪ್ಲೇಸ್ ಗೊತ್ತಿದ್ರೆ, ಈ ಮಾನ್ಸೂನಲ್ಲಿ ಬೆಸ್ಟ್ ಪ್ಲೇಸ್ ಹೋಗುವಂಥದ್ದು ಏನಾದರೂ ಇತ್ತು ಅಂದರೆ ಸೊ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬೇಸಿಕ್ಲಿ ಮಾನ್ಸೂನ್ ಅಂದರೆ ಸಾಕು ಎಲ್ಲರೂ ಈ ಗ್ರೀನ್ರಿ ಜಾಸ್ತಿ ಇರೋ ಪ್ಲೇಸ್ಗಳಿಗೆ ಹೋಗೋದಕ್ಕೆ ಇಷ್ಟಪಡ್ತಾರೆ. ನಾವು ಅದನ್ನೆಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಿಬಿಟ್ಟಿದ್ದೀವಿ. ಬಟ್ ಅವಾಗ ನನ್ನ ಲಾಗ್ನ ಸ್ಟಾರ್ಟ್ ಮಾಡಿರಲಿಲ್ಲ. ಸೊ ಅದನ್ನೆಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಿದ್ದೀವಿ. ಇವಾಗ ಒಂದು ಸ್ವಲ್ಪ ಯಾವುದಾದ್ರೂ ಒಂದು ಅಡ್ವೆಂಚರಸ್ ಆಗಿ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಸೊ ಪ್ಲಾನ್ ಮಾಡಿದ್ರೆ ನಾನಂತೂ ಔಟ್ ಆಫ್ ಸ್ಟೇಟೇ ಪ್ಲಾನ್ ಮಾಡೋದು. ಸೊ ಕರ್ನಾಟಕನ ನಾವು ಆಲ್ಮೋಸ್ಟ್ ಎಲ್ಲ ಕಡೆ ಸುತ್ತಾಡ್ಬಿಟ್ಟಿದ್ದೀವಿ. ಓಕೆ ಗೈಸ್, ಇವಾಗ ತಾನೇ ಮನೆಗೆ ರೀಚ್ ಆದಮೇಲೆ ನನಗೊಂದು ನ್ಯೂಸ್ ಕಾಯ್ತಾ ಇತ್ತು. ಅದೇನಪ್ಪ ಅಂದರೆ, ನೋಡಿ ನಮ್ಮ ಅತ್ತೆ ಮಾವ ಭವ್ಯ 3 ಜನ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಸೊ ಅವ್ರು ಕೆಲ್ಸಕ್ಕೆ ಹೋದರೆ ಐ ಕಾಂಟ್ ಗೋ ಎನಿವೇರ್. ದಿಶಾಂತು ಮತ್ತು ಚಾರ್ಲಿ ಇಲ್ಲಿ ಮನೆಯಲ್ಲಿ ಇಬ್ಬರೇ ಇರ್ತಾರೆ. ಸೊ ನಾನು ಇಲ್ಲೇ ಇರಬೇಕಾಗತ್ತೆ. ನಾಟ್ ಗೋಯಿಂಗ್ ಎನಿವೇರ್, ಪ್ಲಾನ್ ಕ್ಯಾನ್ಸಲ್ಡ್, ವೆರಿ ಡಿಸಪಾಯಿಂಟೆಡ್. ಬಟ್ ಇಟ್ಸ್ ಓಕೆ, ನೆಕ್ಸ್ಟ್ ಟೈಮ್ ಯಾವಾಗಲಾದ್ರೂ ವಿಸಿಟ್ ಮಾಡೋಣ. ಫೈನಲಿ ನಾನು ಫ್ರೆಶ್ ಅಪ್ ಆಗಿ ಆಮೇಲೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸಿಕ್ಕಾಪಟ್ಟೆ ಹೊಟ್ಟೆ ಸಿದಿತ್ತು. ಊಟ ಎಲ್ಲ ಮಾಡಿಕೊಂಡು ನಮ್ಮ ಅತ್ತೆ ಮಾವ ಕೆಲ್ಸಕ್ಕೆ ಹೋದ್ಮೇಲೆ ನೋಡಿ ಫುಲ್ಲು ಫ್ಲಾಟ್ ಆಗಿದ್ದಾನೆ. ನಮ್ಮ ದಿಶಾಂತ ಸ್ಕೂಲಿಂದ ಬಂದ್ಬಿಟ್ಟು ಒಂದು ಬ್ಯಾಗೆಲ್ಲ ಇಲ್ಲಿ ಇಟ್ಬಿಟ್ಟು ಆರಾಮಾಗಿ ಇಲ್ಲಿ ಮಲ್ಕೊಂಡಿದ್ದಾನೆ ನೋಡಿ. ಅವರಮ್ಮ ಊಟ ಮಾಡು ಬಂದ ತಕ್ಷಣ ಊಟ ಮಾಡೋಕ್ಕೆ ಹೇಳೋನಿಗೆ ಅಂತ ಹೇಳಿದ್ರೆ ಊಟ ಮಾಡು ಅಂದರೆ ಫೋನ್ ನೋಡ್ಕೊಂಡು ಮಲಗಿದ್ದಾನೆ. ಈ ವಿಡಿಯೋನ ನಿಮ್ಮ ಅಮ್ಮ ನೋಡ್ತಾ ಇದ್ರೆ ನಿನಗೆ ವಿಡಿಯೋದಲ್ಲೇ ಊಟ ಮಾಡಬಾರೋ ವ್ಲಾಗ್ ಮಾಡ್ತಾಯಿದ್ದೀನಿ. ಏನಂದ್ರೆ ಹೇಳು. ಓ ಇವನು ಬಂದ ಇವಾಗ. ಇವನಿಗೆ ಬೆಸ್ಟ್ ಸ್ಲೀಪಿಂಗ್ ಪಾರ್ಟ್ನರ್ ಅಂದರೆ ಇವನು ನೋಡಿ. ಇವಾಗ ಮುದ್ದಾಡ್ಕೊಂಡು ಮಲ್ಕೊಂಡ್ಬಿಡ್ತಾನೆ. ಏಯ್ ಕಚ್ತಾನೆ ಗುರ್ರ ಅಂತ ನೋಡಿ ಇವಾಗ ಅವನು. ಚಾರ್ಲಿ ಸರಿಯಾಗಿದೆ ಜೋಡಿ ಇಬ್ರಿಗೂ. ಏನು ಓ ಇವಂದೇನಕ್ಕೆ ಬಗಳುತ್ತಾ ಇರೋದು ಅಂದರೆ, ಅಲ್ಲಿ ನೋಡಿ ಅಲ್ಲಿ ಟೈಮ್ ಆಲ್ಮೋಸ್ಟ್ 4 ಗಂಟೆ. ಸಾಹೇಬ್ರು ಇನ್ನೂ ಕರ್ದಿಲ್ವಲ್ಲ ನನ್ನ ಅಂತ ಅನ್ಕೊತಾ ಇದ್ದೆ. ನೋಡಿದ್ರೆ ಇವಾಗ ನೋಡಿ ಕರಿತಾನೆ, ಆಚೆ ಹೋಗೋಣ ಬಾ ಅಂತ ನೋಡಿ. ಏನು ಬೇಕು? ಏನು ಕರೆಕ್ಟಾಗಿ 3:30 ಆದರೆ ಸಾಕು ಅವನಿಗೆ ವಾಶ್ರೂಮ್ಗೆ ಹೋಗೋ ಟೈಮು. ಬಟ್ ಇವತ್ತು ಮಲ್ಕೊಂಬಿಟ್ಟಿದ್ದ, ಅದಕ್ಕೆ ನೋಡಿ ಫುಲ್ ಆಲ್ಮೋಸ್ಟ್ ಒಂದು 3:45-4 ಗಂಟೆ ಆಗ್ತಾ ಬಂತು. ಇವಾಗ ನಾನು ಕರಿತಾ ಇರೋದವನು ಆಚೆ ಹೋಗೋಣ ಬಾ ಅಂತ ಹೇಳ್ಬಿಟ್ಟು. ಏನು ಏನು ಆಚೆ ಹೋಗೋಣ ಬಾ ಬಾ ಬಾ. ಓಕೆ ಗೈಸ್, ನಾನು ಆಚೆ ಕರ್ಕೊಂಡು ಹೋಗ್ಬಿಟ್ಟು ಬರ್ತೀನಿ. ನೀನೆಲ್ಗೋ ಒಂಥರ ಬಾಲ ನೀನು ಬಾ. ನೋಡಿ ಗೈಸ್, ಆಚೆ ಕರ್ಕೊಂಡು ಹೋಗುವಂಥ ಲೀಸ್ಟ್ನ ಅವನೇ ತಗೊಂಡು ಸೆಲೆಕ್ಟ್ ಮಾಡ್ಕೊತಾನೆ ಅವ್ನಿಗೆ ಯಾವ್ದು ಇಷ್ಟ ಇದು. ಓಕೆ ಬಾ ತಗೊಂಡ ಕೊಡು. ಆಯ್ತು ಹೋಗೋಣ, ಕೊಡು. ಕಾಲು ಕಡಿತಾ ಇದೆಯೇನು ನಿನಗೆ? ಲೇ ಚಾರ್ಲಿ, ಅವನು ಆ ಥರ ಶ್ರುತಿ, ನಿಂದು ಇಲ್ಲಿ ಡ್ರಿಫ್ಟ್ ನಿಂತಿತ್ತಲ್ಲ ಡ್ರಿಫ್ಟ್ ಮಾಡ್ತಾ ಇದ್ದಾನೆ. ಇವ್ನು ನಿಂತ್ಕೊಂಡಿತ್ತ ಡ್ರಿಫ್ಟ್ ಮಾಡ್ತಾ ಇದ್ದಾನೆ, ಅವ್ನು ಅಲ್ಲೋಗ್ಬಿಟ್ಟು ಡ್ರಿಫ್ಟ್ ಮಾಡ್ತಾ ಇದ್ದಾನೆ. ಗೈಸ್, ಆವಾಗಲೇ ನಾನು ಟ್ರಿಪ್ ಬಗ್ಗೆ ನಿಮ್ಮ ಹತ್ರ ಮಾತಾಡ್ತಾ ಇದ್ದೆ. ಸೊ ಅದ್ರ ಪ್ಲ್ಯಾನಿಂಗಿಗೆ ಇವಾಗ ನಮ್ಮ ಶಶಾಂಕ್ ಅಣ್ಣ ವರ್ಕ್ ಮೇಲೆ ಅವರು ಶಿವಮೊಗ್ಗ ಹೋಗಿದ್ರು. ಈಗ ರಿಟರ್ನ್ ಆಗ್ತಾ ಇದ್ದಾರೆ ಬೆಂಗಳೂರಿಗೆ. ಅವ್ರು ಬರೋದು ಆಲ್ಮೋಸ್ಟ್ ರಾತ್ರಿ 8:30-9 ಗಂಟೆ ಆಗುತ್ತೆ. ಅವ್ರು ಬಂದ ಮೇಲೆ ಅವ್ರ ಜೊತೆ ಡಿಸ್ಕಸ್ ಮಾಡಿ ಮೀಟಿಂಗ್ ಮಾಡಿ ಏನೇನು ಪ್ಲ್ಯಾನ್ ಅಂತೆಲ್ಲ ಮಾಡ್ಕೊಬೇಕು. ನಮ್ಮ ಅತ್ತೆ ಮಾವ ಭವ್ಯ ಕೆಲಸದಿಂದ ಬಂದ ತಕ್ಷಣ ಈ ನನ್ನ ಮಗನ ಕರ್ಕೊಂಡು ಅಲ್ಲಿಗೆ ಹೋಗ್ತಾರೆ. ಸೊ ಆವಾಗ ನಾನು ಚಾರ್ಲಿ ಇಬ್ಬರೇ ಬ್ಯಾಚುಲರ್ಸ್. ಈ ಮರನ ಆ ಮರದ ಮೇಲ್ಗಡೆ ಕೂರಿಸಿದ್ದೆ ಆ್ಯಕ್ಚುಲಿ ನಾನು. ಸೊ ಮೊನ್ನೆ ಬಂದಿದ್ದ ಗಾಳಿಗೆ ಎಲ್ಲ ಕೆಳಗಡೆಗೆ ಬಂದುಬಿಟ್ಟಿದೆ. ಇವಾಗ ಅಲ್ಲಿರೋ ಕೋಲ್ನ ತೊಗೊಂಡ್ಬಿಟ್ಟು ಅದನ್ನು ಫಿಕ್ಸ್ ಮಾಡೋಣ. ಏನೇನ ಮಾಡ್ತೀನಿ ನಾನು ತೊಳಿಯಲ್ಲ, ನನ್ನ ಕೈಲಾಗಲ್ಲ, ನೀನೇ ಹೋಗ್ಬಿಟ್ಟು ತೊಳಿ. ಅವಾಗೆ ತೊಳಿತೀನಿ.
ಹ್ಯಾಪಿ ಜರ್ನಿ ಭವ್ಯ. ಬಾಯ್. ಐ ವಾಂಟ್ ಟು ಸ್ಲೀಪ್ ನೌ. ಬಾಯ್ ಬಾಯ್. ನಾನೊಬ್ಬನೇ ಬಿಟ್ಟೋಗ್ತಾ ಇದ್ರಲ್ಲ, ಏನಂತ ಹಿಂಗೆ ಹೋಗ್ಲೇಬೇಕಾ? ಚಾರ್ಲಿ ಏನ್ ಎಳೆ ಪಾಪ ನೀನು. ಎಕ್ಸಾಕ್ಟ್ಲಿ, ವಿ ಪ್ಲಾನ್ಡ್ ವೆಲ್. ಗೋಯಿಂಗ್ ಅವನನ್ನ ಯಾರ ಹತ್ರ ಬಿಟ್ಟೋಗ್ತೀಯ? ಅವನು ಇಲ್ಲೇ ಇರ್ತಾನೆ, ಅವನ ಜೊತೆನೇ ಇರ್ತೀನಿ ನಾನು ಎಲ್ಲೂ ಹೋಗಲ್ಲ. ಊರಿಗೆ ಹೋಗ್ತಾ ಇದೀನಿ ಅಂತ ಹೇಳ್ಬಿಟ್ಟು ಬಾಯಿ ಸಿಹಿ ಮಾಡ್ಕೊಂತಾನ. ಒಳಗಡೆ ಇಟ್ಟು ಹಂಗಂಗೆ ಇದೆಯಲ್ಲ ಬಾಬಾ, ಏನ್ ಸಾಮಾನ್ ಮಾಡಿದೀಯ? ಏನಾಯ್ತಂದ್ರೆ ನಾನು ಈ ಜಗ್ಗಿಗೆ ನೀರು ಆನ್ ಮಾಡ್ಬಿಟ್ಟು ಇಲ್ಲಿವರೆಗೂ ವೆಯ್ಟ್ ಮಾಡಿದೀನಿ. ಇಲ್ಲಿ ಬಂದ ತಕ್ಷಣ ಸೀರಲೇ ಅಂತ ಸಾಂಗ್ ಆಡಕ್ ಹೋದೆ. ಫುಲ್ ತುಂಬೋಯ್ತು. ಅಯ್ಯಯ್ಯೋ, ಕ್ಯಾಪೆ ಹಾಕಕ್ ಆಗ್ತಿರಲ್ಲ ಭವ್ಯ. ಅಯ್ಯೋ ಕರ್ಮವೇ, ನಿನ್ನಂತೂ ನಿಲ್ಬಿಟ್ರೆ ಅಷ್ಟೇ. ಅದಕ್ಕೆ ಗೈಸ್, ಇವಾಗ ನಮ್ಮ ಫ್ಯಾಮಿಲಿ ಕಂಪ್ಲೀಟ್ ಎಲ್ಲ ಹಾಸನಕ್ಕೆ ಹೋದ್ರು. ಈಗ ಜಸ್ಟ್ ಒಂದು ಹಾಫ್ ಆನ್ ಅವರ್ ಆಯಿತು ಹೋಗ್ಬಿಟ್ಟು. ಸೊ ಇವಾಗ ನಾನು ನಮ್ಮ ಈ ಕಂಪ್ಲೀಟ್ ಮ್ಯಾನ್ಷನಲ್ಲಿ ಇರೋದು, ಇವನು ಮತ್ತು ನಾನು. ಸೊ ಇವಾಗ ಊಟಕ್ಕೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ನಮ್ಮ ಮನೆಯಲ್ಲಿ ಓಕೆ ಸೇಫ್ ರೈಸು ಮತ್ತು ಸಾಂಬಾರಿದೆ. ಇವತ್ತು ನಾನು ಮತ್ತು ಚಾರ್ಲಿ ಸರ್ವೈವ್ ಆಗ್ಬೋದು. ಸೊ ನಾಳೆ ಬೆಳಗ್ಗೆ ನನಗೆ ಆ್ಯಕ್ಚುಲಾಗಿ ಕೆಲಸ ಇದೆ. ಕೆಲಸ ಮುಗಿಸ್ಕೊಂಡು ಬಂದುಬಿಟ್ಟು ಬ್ರೇಕ್ಫಾಸ್ಟು ಮತ್ತು ಲಂಚ್ಗೆ ಏನು ಮಾಡ್ಕೊಬೇಕು ಅಂತ ನಾಳೆ ಯೋಚನೆ ಮಾಡಬೇಕು. ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋ ನೋಡಾದ್ಮೇಲೂ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಪ್ಲೀಸ್ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. ಬಾಯ್.